ಬೀಳಗಿಯಲ್ಲಿ ರೈತರಿಂದ ಬಾರ್ಕೋಲ ಚಳವಳಿ, ರಾಷ್ಟ್ರೀಯ ಹೆದ್ದಾರಿ 218 ತಡೆ. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾಗಲಕೋಟೆಯ ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಕೆ ಮತ್ತು ವಕ್ಫ್ ಬೋರ್ಡ್ ಕಾನೂನು ರದ್ದತಿಗೆ ಒತ್ತಾಯ. ಬೀಳಗಿಯಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾಗಲಕೋಟೆಯ ರೈತರಿಂದ ಬಾರ್ಕೋಲ ಚಳವಳಿ ನಡೆಯಿತು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಮತ್ತು ವಕ್ಫ್ ಬೋರ್ಡ್ ಕಾನೂನು ರದ್ದತಿಗೆ ಆಗ್ರಹಿಸಿ ರೈತರು ಚಳುವಳಿ ನಡೆಸಿದರು. ರೈತರ ಬೇಡಿಕೆಗಳನ್ನು ನೋಡೋದಾದರೆ, ರೈತರ ಎಲ್ಲ ಜಮೀನುಗಳ ಉತಾರಿಯಲ್ಲಿ ನಮೂದಾದ ವಕ್ಫ್ ಬೋರ್ಡ್ ಆಸ್ತಿ ಎನ್ನುವುದನ್ನು ಕೂಡಲೇ ತೆಗೆದುಹಾಕಬೇಕು. ಮಂಜೂರಾದ ಜಮೀನುಗಳದ್ದು ಕೂಡ ಮುಂದೇನೂ ನಮೂದಿಸಬಾರದು. ದೇವಸ್ಥಾನದ ಜಾಗಗಳು ಪಕ್ಕ ವಕ್ಫ್ ಬೋರ್ಡ್ ಆಸ್ತಿ ಎನ್ನುವುದನ್ನು ತೆಗೆಯಬೇಕು. ಗೋಮಾಳಗಳು, ಸಾರ್ವಜನಿಕ ಜಾಗಗಳು, ಮುಜರಾಯಿ ಇಲಾಖೆಯ ಆಸ್ತಿಗಳು, ಪಾರಂಪರಿಕ ತಾಣಗಳು, ಸರ್ಕಾರದ ಕಚೇರಿಗಳು, ಸರ್ಕಾರಿ ಶಾಲೆಯ ಅದಕ್ಕೆ ಸಂಬಂಧಪಟ್ಟ ಜಾಗಗಳು ವಕ್ಫ್ ಬೋರ್ಡ್ನಿಂದ ಮುಕ್ತವಾಗಬೇಕು. ವಕ್ಫ್ ಬೋರ್ಡ್ ಗೆಜೆಟ್ ನೋಟಿಫಿಕೇಷನ್ಗಳನ್ನು ಹಿಂಪಡೆಯಬೇಕು ಹಾಗೂ ವಕ್ಫ್ ಬೋರ್ಡ್ ಕಾಯ್ದೆ ರದ್ದುಗೊಳಿಸಬೇಕು. ನೋಂದಣಿ ಮತ್ತು ಮುದ್ರಕ ಇಲಾಖೆಯಲ್ಲಿರುವಂತಹ ಸ್ಟೇ ಬುಕ್ನಲ್ಲಿರುವ ಜಮೀನುಗಳ ಮೇಲೆ ಇರುವಂತಹ ತಡೆಯಾಜ್ಞೆ ರದ್ದುಗೊಳಿಸಬೇಕು. ನಮ್ಮ ಈ ಎಲ್ಲ ಬೇಡಿಕೆಗಳನ್ನು ಪರಿಗಣಿಸಿ ಬಡ ರೈತರಿಗೆ ಹಾಗೂ ಸಾಮಾನ್ಯ ಜನರಿಗೆ ಅನ್ಯಾಯವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಕರ್ನಾಟಕ ಮತ್ತು ಭಾರತ ಸರ್ಕಾರಕ್ಕೆ ಆದೇಶಿಸಬೇಕೆಂದು ಸಂಘಟಕರು ಮನವಿ ಮಾಡಿದರು. ಯಾತಕ್ಕಾಗಿ ಹೋರಾಟ? ಭಾರತೀಯ ಕಿಸಾನ್ ಸಂಘಕ್ಕೆ ಗೋ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಭಾರತ್ ಮಾತಾ ಕಿ, ಮಾತಾ ಕಿ, ಮಾತಾ ಕಿ. ನಾನು ರೈತ ಉಳಿದರೆ, ರೈತ ಉಳಿದರೆ, ರೈತ ಉಳಿದರೆ ತೊಲಗಲಿ, 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 ತೊಲಗಲಿ. ಇವತ್ತು ನಾವೆಲ್ಲ ಏನು ಸರ್ಕಾರಗಳು ರಾಜಕಾರಣಿಗಳು ಮಜಾ ಮಾಡಿ ನಮ್ಮ ರೈತರು ಮತ್ತು ಸಾಮಾನ್ಯ ನಾಗರಿಕರು, ದೇವಸ್ಥಾನಗಳು ಎಲ್ಲರ ಜಮೀನುಗಳನ್ನು ಕಮಿಸ್ತಾ ಇರುವಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಮುಂದೆ ಡಿಸೆಂಬರಲ್ಲಿ ಪಾರ್ಲಿಮೆಂಟಲ್ಲಿ ಈ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ದೇವಸ್ಥಾನಗಳು ಮುಕ್ತ ಮಾಡಬೇಕು. ಭಾರತ ದೇಶ ವಕ್ಫ್ ಕಪಿಮುಷ್ಟಿಯಿಂದ ಬಿಡುಗಡೆ ಆಗಬೇಕನ್ನುವಂಥ ಹೋರಾಟ ಇದು ಬಾರ್ಕೋಲ್ ಹೋರಾಟ. ಈ ಬಾರ್ಕೋಲ್ ಹೋರಾಟ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತೆಲ್ಲರೂ ಶಾಂತಿಯಿಂದ ಮೆರವಣಿಗೆ ಮುಖಾಂತರ ತಹಸೀಲ್ದಾರಿಗೆ, ಉಪ ತಹಸೀಲ್ದಾರಿಗೆ ಮೆರವಣಿಗೆ ಕೊಟ್ಟು ಈ ನಮ್ಮ ಮನವಿಯನ್ನು ಕೆಪಿಸಿ ಮುಂದೆ ಇಡಬೇಕು ಅನ್ನುವಂಥ ಒಂದು ಆಗ್ರಹ. ಎಲ್ಲರೂ ಶಾಂತ ರೀತಿಯಿಂದ ಮುಂದೆ
ಮುಂದೆ ಪೂಜೆ ಮಾತಾಡಿರ್ತಾರ. ಆಮೇಲೆ ನಾವೆಲ್ಲ ಹಿಂದಿರ್ಬೇಕು, ಎಲ್ಲ ಶಿಸ್ತಿನಿಂದ ಹೋಗ್ಬೇಕು. ಇದನ್ನ JPC ಒಳಗೆ ನಮ್ದು ವಿಡಿಯೋ ಕ್ಲಿಪ್ಪಿಂಗ್ ಹೋಗ್ಬೇಕು. ಆ ಥರ ಶಿಸ್ತಿನಿಂದ ಹೋಗ್ಬೇಕು. ನಮ್ಮ ಏನು ಹೋಗ್ತಿಲ್ಲ. ಅದೇ ರೀತಿಯಾಗಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ನಾಮಕರಣ ಅಂಗವಾಗಿ ಈ ಎರಡೂ ಸಂಘಗಳ ವತಿಯಿಂದ ಇವತ್ತು ವಕ್ಫ್ ಬೋರ್ಡ್ ಕಾನೂನು ರದ್ದತಿ ಕುರಿತು ಮನವಿ ಪತ್ರಗಳನ್ನು ಕೊಟ್ಟಿದೆ. ಸೊ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಆಮೇಲೆ ಸರ್ಕಾರ ಈಗಾಗಲೇ ಆದೇಶವನ್ನು ಕೂಡ ಮಾಡಿದೆ. ನಿಮ್ಮ ಯಾವುದೇ ನೋಟಿಸ್ಗಳನ್ನು ನೀಡುವುದಿಲ್ಲ ಮತ್ತು ಪಹಣಿಗಳಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಮಾಡುವುದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಉದ್ದೇಶದಿಂದ ಸದ್ಯಕ್ಕೆ ಅಂದರೆ ಇಷ್ಟೇ ಏನೋ ನಾವು ಮಾಡ್ತಾ ಇಲ್ಲ. ಹಿಂದೆ ಕೂಡ ಈಗಾಗಲೇ ಹಿರಿಯರಿಗೆ ಮತ್ತು ರೈತರಿಗೆ ಗೊತ್ತಿರುವ ಹಾಗೆ ನಮ್ಮ ಈಗಾಗಲೇ ಪಟ್ಟಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದೀವಿ. ಅಂದರೆ ವಕ್ಫ್ ಟಿಕೆಟ್ ಆದಮೇಲೆ ನಮ್ಮ ಆಫೀಸಲ್ಲಿ ಬಂದು ಯಾವ ರೀತಿ ಟ್ರೀಟ್ಮೆಂಟ್ ಆಗಿಲ್ಲ ಇಲ್ಲ ಅನ್ನೋ ಪಟ್ಟಿ ಕೂಡ ಬಂದು ತಗೊಂಡು ಹೋಗಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಅವ್ರು ಪಟ್ಟಿನೂ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಉದಾಹರಣೆ ಏನು ಆಗಿಲ್ಲ. ಮುಖ್ಯವಾಗಿ ಹೇಳಿದ್ರೇನಪ್ಪ ಅಂದರೆ ಸೌಲಭ್ಯಕ್ಕೆ ಸೇರಿದೆ ಅಂತ ಹೇಳಿ ಅದು ಕೂಡ ಜಿಲ್ಲಾಧಿಕಾರಿಗಳ ಮತ್ತು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಮತ್ತು ಸರ್ಕಾರ ತಂದು ಅದನ್ನು ಯಾವ ರೀತಿ ತೆಗೆದುಕೊಳ್ಳುವುದು ಕೂಡ ಭಾವವನ್ನು ತಗೊಳ್ತೇವೆ. ಮತ್ತು ಅದರಲ್ಲಿ ಕೂಡ ರಿಸರ್ವ್ ಬರ್ತಾ ಇದೆ ಕೂಡ ಗೊತ್ತಿರ್ಬೋದು. ಯಾವ ರೀತಿ ನಾವು ಆಸ್ತಿಗಳನ್ನು ಸಾರ್ವಜನಿಕರ ಅವಧಿ ಹಾಕಿ ಇರ್ತದೆ ಮತ್ತು ಬೋರ್ಡಿಗೆ ಯಾವ ರೀತಿ ಹಾಕಿ ಇರ್ತದೆ ಕೂಡ ಸುರಕ್ಷಿತವಾಗಿ ಅವರು ಆರ್ಡರ್ಗಳಿದ್ದಾರೆ. ಆ ಆರ್ಡರ್ನು ಈ ಒಂದು ಹೋರಾಟದಲ್ಲಿ ನಮಗೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಬಹುಮಾನಗಳಾಗಿ ಸಾರ್ವಜನಿಕ ಜಾರಿಗಳು, ಮುದ್ರಾ ಇಲಾಖೆ ಆಸ್ತಿಗಳು, ಪಾರಂಪರಿಕ ತಾಣಗಳು, ಸರ್ಕಾರ ಕಚೇರಿಗಳು, ದೇವಸ್ಥಾನ ಜಾಗೆಗಳು ಇವೆಲ್ಲವನ್ನು ಯಾವುದೋ ಆಸ್ತಿಗಳನ್ನು ಹಾಕಿಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ನಾವು ಯಾವ ರೀತಿ ಎಸ್ಐ ಮತ್ತು ಡಿಸೈಡ್ ತೆಗೆದುಕೊಳ್ಳುವ ಸೊ ಏನು ಕಾರ್ಯಕ್ರಮ ಕೈಗೊಳ್ಳಬೇಕು ಕೂಡ ಈ ಒಂದು ಕೊಟ್ಟಿರುವಂಥ